ನಮ್ಮ ಪೊಲೀಸರಪ್ಪ ಅಂತಂದ್ರೆ ಮೊದಲು ಮಾತಾಡಿಸೋದ ಏಕವಚನದಿಂದ, ಆಮೇಲೆ ದ್ವಿವಚನ ಅವು ಬೇರೆ ಮುಂದಿನೆಲ್ಲ ತತಾ ತಿಥಿ ಹ ಹ ಹಿ ಅವ್ರಿಗೆ ಏನು ಸರಳವಾಗಿ ಬರುವಂಥ ಭಾಷೆಗಳು ಸಡನ್ನಾಗಿ ಫಟ್ನೆ ಬಂದುಬಿಡ್ತಾರೆ. ಮೋಸ್ಟ್ಲಿ IPS ಆದವರು ಒಂದು ಸ್ವಲ್ಪ ಸುಸಂಸ್ಕೃತರಿರ್ತಾರೆ ಭಾಳಷ್ಟ, ಯಾಕಂದ್ರೆ ಆ ಮಟ್ಟಿಗೆ ಬೆಳೆದಿರ್ತಾರೆ ಮಾನಸಿಕವಾಗಿ. ಈ ಎಲ್ಲ ಪೊಲೀಸ್ ಆದಂಥವ್ರು ಆಗಿರ್ಬೋದು, PSI ಅವರಾಗಿರ್ಬೋದು, ಅದ್ರ ಮೇಲಿನ CPI ಆಗಿರ್ಬೋದು, ಮ್ಯಾಕ್ಸಿಮಮ್ ಲಾಸ್ಟ್ ಡಿವೈಸ್ನು ಭಾಷೆ ಮೃದುವಾಗಿರ್ತದೆ. ಬಟ್ PSI ಮತ್ತು ಪೊಲೀಸರು ಆದಮೇಲೆ ನಮ್ಮ CPI ಅವ್ರ ಭಾಷೆ ಕೇಳುವಾಗಿಲ್ಲ. ಅವರಷ್ಟೇ ಇದ್ದಾಗ ಆರೋಪಿಗಳು ಬಾಯಿ ಬಿಡಿಸ್ಕೊಂಡಂತೂ ನಾವು ಅಲ್ಲಿ ಹೋಗುವ ಆಗಿಲ್ಲ. ಅಷ್ಟರ ಮಟ್ಟಿಗೆ ವರ್ತನೆ ಅವ್ರು ಇರ್ತಾವೆ ಆ ಸಂದರ್ಭದಲ್ಲಿ ಅನ್ನೋದನ್ನು ಅನೇಕ ಚಿತ್ರ ನೋಡಿದ್ದೀವಿ. ಅನೇಕ ಪೊಲೀಸ್ ಸ್ಟೇಷನ್ಗೆ ಸಹಜವಾಗಿ ಸುಮ್ಮನೆ ಕೂತ್ಕೊಂಡು ನೋಡಿದ್ರೆ ಗಾಂಡು ಕಾಣ್ತದೆ. ಅದೇನು ದೊಡ್ಡ ವಿಷಯ ಇಲ್ಲ, ನಾವು ಏನು ಇಲ್ಲಿ ಸುಳ್ಳು ಮಾತಾಡ್ತಾ ಇಲ್ಲ. ಆದ್ರೆ ಇದು ಬದಲಾಗಬೇಕಾಗಿದ್ರೆ ಇವತ್ತು ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ಆರೋಪ ಮಾಡಿಸ್ಕೊಂಡು ನಾವು ಅಪರಾಧಿ ಅಲ್ಲ ಅವರು. ಎಲ್ಲಿವರೆಗೆ ಅಪರಾಧ ಪ್ರೂವ್ ಆಗೋದಿಲ್ಲವೋ ಅಲ್ಲಿವರೆಗೆ ಅವರು ಆರೋಪಿ ಅಷ್ಟೇ. ಆರೋಪಿಗಳಿಗೆ ಹಚ್ಚೋದು, ಬಡಿದು, ಹೊಡೆದು ಇದು ಅಲ್ಲ, ತಪ್ಪು, ಕಾರಣಾತ್ಮಕ ತಪ್ಪು. ಅದು ನಮ್ಮವ್ರು ಮಾಡ್ತಾರೆ ಎಲ್ಲ. ಹಂಗೆ ಹೇಳಿದ್ರೆ ಕೊಡಬೇಕು, ಹೇಳಬೇಕಲ್ಲ ಅವರಿಗೆ. ನಾವು ಉಪ್ಪಿಟ್ಟು ಶಿರಾ ತಂದಪ್ಪ ಹೇಳಪ್ಪ ಕರೆ ಹೇಳಿದ್ರೆ ಹೇಳ್ತಾರೆ, ಹೇಳಿದ್ರೆ ನಮ್ಮನ್ನು ಕೇಳ್ತಾರೆ ಅವ್ರು. ಅವರು ಸತ್ಯನದು ಇಲ್ಲಂತಲ್ಲ. ಈ ಕಳ್ಳದೆಲ್ಲ ಮಾಡುವಂಥ ಮನಸ್ಸುಗಳು ಸಹಿತ ಅಷ್ಟೇ ಸುಳ್ಳು ಹೇಳ್ತಿರ್ತಾರೆ. ಅದೆಲ್ಲ ಖರೆ ಅದ, ಇದು ಯಾವುದು ಸುಳ್ಳಲ್ಲ. ಬಟ್ ಇದನ್ನು ತಿದ್ದುದು ಯಾವಾಗಂತ ಬಡಿದ್ರೆ ಹೊಡೆದ್ರೆ ಮಾಡಿದ್ರೆ ಅನೇಕ ಪೊಲೀಸ್ ಸ್ಟೇಷನ್ಗಳು ಕೊಲೆಗಳು ಆಗಿದಾವೆ, ಬಡತದಿಂದ ಸತ್ತೋಗಿದ್ದಾರೆ ಎಷ್ಟೋ ಜನ. ಆದರೂ ಬದಲಾಗಿಲ್ಲ ಈ ವ್ಯವಸ್ಥೆ. ಇನ್ನೂ ನಮ್ಮ ಮನಗಳಲ್ಲಿ ಹೆಂಗದಪ್ಪ ಅಂತಂದರೆ ಮನಸ್ಸಿನೊಳಗೆ ಕಣ್ಣಿಗೆ ಕಣ್ಣು, ಕಾಲಿಗೆ ಕಾಲು, ಕೈ ಅನ್ನುವಂಥ ಹಮ್ಮುರಾಬಿ ಶಾಸನದ ಶಿಕ್ಷೆಗಳು ಇವತ್ತು ಸಹಿತ ನಮ್ಮಲ್ಲಿ ಅದಾವು, ಇಲ್ಲಂತಲ್ಲ. ಹಂಗೆ ಈ ಹೆಣ್ಮಗಳನ್ನ ಕಾನೂನು ಕೈ ತೆಗೆದುಕೊಂಡ ಈ ಹೆಣ್ಮಗಳು ಹೊಡೆದಿದ್ದು ಮಾತ್ರ ಅದು ಅಪರಾಧನ. ಅದರಲ್ಲಿ ಎರಡು ಮಾತೇ ಇಲ್ಲ. ಇರ್ಬೋದು ನಿಮ್ಮ ಮೀನುಗಳನ್ನು ಅವರು ಕದ್ದ ಮಾರಿರ್ಬೋದು, ಮತ್ತೊಬ್ಬರಿಗೆ ಹಾಕಿರ್ಬೋದು, ಬ್ಯಾಡ ಕದ್ದು ಮನೆಗೋದು ಊಟ ಮಾಡಿರ್ಬೋದು, ಇಲ್ಲಂತಲ್ಲ. ಆದರೆ ಅದಕ್ಕಾಗಿ ನಮ್ಮಲ್ಲಿ ಕಾನೂನು ಇದ್ದಾವೆ, ಪೊಲೀಸ್ ವ್ಯವಸ್ಥೆ ಇದೆ. ಪೊಲೀಸರು ಕಾನೂನು ಒಪ್ಪಿಸುವಂಥದ್ದು. ಅದರಲ್ಲಂತ ಪೊಲೀಸರು ಬೈದು ಹೊಡೆದು ಮಾಡಬೇಕಂತಲ್ಲ, ಅದು ಇಲ್ಲವೇ ಇಲ್ಲ. ಅದು ಮಾಡಿಕೊಡೋದು ಅನ್ನೋ ಒಂದು ಒತ್ತಾಯ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಮೂಲಕ. ಮತ್ತು ಇದೆಲ್ಲ ಅಲ್ಲಿ IPS ಅಧಿಕಾರಿಗಳು ಗೊತ್ತು, ಅವರು ಅಭ್ಯಾಸ ಮಾಡಿರ್ತಾರೆ ಅದನ್ನು. ಬಟ್ ಆದರೂ ಕೆಲವೊಮ್ಮೆ ಅವ ನಿಯಮಗಳನ್ನು ಮೀರಿ ವರ್ತಿಸ್ತಾ ಇರ್ತಾರೆ. ಅವ್ರಿಗಾಗಿ ಹೇಳುವಂಥ ಮಾತಿದು. ಆದಷ್ಟು ನಾವೆಲ್ಲರೂ ಸಂಯಮವನ್ನು ಕಲಿಬೇಕಾಗಿದೆ. ಅದರಲ್ಲಿ ನಾವು ನಾಗರಿಕರು ಅದ್ರ ಬಗ್ಗೆ ಭಾಳ ಎಚ್ಚರ ವಹಿಸಬೇಕಾಗಿದೆ. ಈ ದಿಸೆಯಲ್ಲೇ ನಮ್ಮ ಸುಂದರ ಲಕ್ಷ್ಮೀ ಮತ್ತು ಶಿಲ್ಪ ಅವ್ರನ್ನ ಇವತ್ತು ಬಂಧಿಸಿದ ಸುದ್ದಿಗಳು ಬರ್ತಾಯಿದ್ದಾವೆ. ಅದೇ ಕಾಲಕ್ಕೆ ನಮ್ಮ ಉಸ್ತುವಾರಿ ಸಚಿವ ಉಡುಪಿ